ನೀನು ನನ್ನ ಆಹಾರವನ್ನು ಕಳ್ತನ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ನೀನ್ ನನ್ನ ಹಂಗ್ ನೋಡ್ತಿದ್ಯಾ? ಅರೆ ಅದಲ್ಲ ಅಲ್ಲಪ್ಪ, ನಿಮ್ಮ ತಮ್ಮ ನಿನ್ನ ಗೂಡಿಗೆ ಬಂದಿದ್ನಲ್ಲ, ತುಂಬ ಪ್ರಯತ್ನ ಪಟ್ಟೆ. ಅವಾಗ ಅವನು ಹೇಳ್ದ ನಿಮ್ಮ ಮಮ್ಮಿ 2 ರೆಕ್ಕೆ ಕಟ್ಟಾಗ್ಬಿಟ್ಟಿದಂತೆ, ಅವರು ಈಗ ಕೊನೆ ಕ್ಷಣದಲ್ಲಿದ್ದಾರಂತೆ. ಏನ್ ಹೇಳ್ತಿದ್ಯಾ ನೀನು? ನನ್ನ ಅಮ್ಮ ಸಾಯೋ ಸ್ಥಿತಿಯಲ್ಲಿ ಇದ್ದಾರಾ? ಅದನ್ನ ಕೇಳಿ ಟೀನು ಪಕ್ಷಿಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಅದು ಅಳಕ್ಕೆ ಶುರು ಮಾಡುತ್ತೆ. ಜಟ್ಪಟ್ ಅಂತ ಅಲ್ಲಿಂದ ಹಾರ್ಬಿಡುತ್ತೆ. ಇದಕ್ಕೆ ಹೇಳುದು ಬುದ್ಧಿಶಾಲಿತನದಿಂದ ಹಂಗೆ ಆಹಾರವನ್ನು ಹುಡ್ಕೋದಂತೆ. ಹಂಗಂತ ಹೇಳಿ ಅದು ಸಂತೋಷವಾಗಿ ಟೀನು ಪಕ್ಷಿಯ ಗೂಡತ್ರ ಹೋಗಿ ತುಂಬಾ ಸಂತೋಷವಾಗಿ ಆಪಲ್ನ ಎಂಜಾಯ್ ಮಾಡ್ತಾ ತಿನ್ನುತ್ತೆ. ವಾವ್, ತುಂಬ ಚೆನ್ನಾಗಿದೆ. ಕಷ್ಟಪಟ್ಟು ತಿಂದರೆ ಎಷ್ಟು ಮಜಾ ನನಗೆ ಸಿಗ್ತಾನೆ ಇರಲ್ಲಪ್ಪ. ಅರ್ಧ ಆಪಲ್ನ ಮಜಾ ಮಾಡಿ ತಿನ್ನುತ್ತೆ. ಆಮೇಲೆ ಇನ್ನೂ ಅರ್ಧ ಆಪಲ್ನ ಕೆಳಗಡೆ ಬಿಸಾಕುತ್ತೆ. ಚೆನ್ನಾಗಿ ತಿಂದಾಯ್ತು, ಸ್ವಲ್ಪ ಹೊತ್ತು ನಾವು ಗಮ್ಮತ್ ಮಾಡೋಣ. ಹಂಗಂತೇಳಿ ಅದು ಹಾರ್ತಾ ಹೋಗ್ಬಿಡುತ್ತೆ. ಈ ರೀತಿ ಅದು ಅದರ ಕೆಟ್ಟ ಬುದ್ಧಿಯಿಂದ ಎಲ್ಲಾ ಜಂತುಗಳನ್ನ ಗಮನಿಸ್ತಾ ಇತ್ತು. ಅದೇ ಕಾಡಲ್ಲಿ ತುಂಬಾನೇ ಕಷ್ಟಪಡುವ ಒಂದು ಇರುವೆ ಇತ್ತು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಕಾಗೆ ಒಂದು ಮರದ ಮೇಲೆ ಕುತ್ಕೊಂಡು ಮನ್ಸಲ್ಲೇ ನಗ್ತಾ ನಗ್ತಾ ಆ ಇರುವೆಯನ್ನು ನೋಡ್ತಾ ಇರುತ್ತೆ.